ಮೊನ್ನೆ ಒಂದು ಸ್ವಲ್ಪ ಗಲಾಟೆ ಮಾಡಿಕೊಂಡು ಆ ನಂತರದಲ್ಲಿ ಪೆಟ್ಟು ತಿಂದು ಆಮೇಲೆ ಹಾಸ್ಪಿಟಲೈಸ್ ಆಗಿದ್ದಂಥ ಶಾಸಕ ಆನಂದ್ ಸಿಂಗ್ ಅವರನ್ನ ಇವತ್ತು ಸಚಿವ ಜಮೀರ್ ಅಹಮದ್ ಅವರು ಭೇಟಿಯಾಗಿದ್ದಾರೆ. ಶಾಸಕ ಆನಂದ್ ಸಿಂಗ್ ಸದ್ಯ ಅವರ ನಿವಾಸದಲ್ಲಿದ್ದಾರೆ, ಅವರ ವಸಂತ ನಗರದ ನಿವಾಸದಲ್ಲಿದ್ದಾರೆ. ಅಲ್ಲಿ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿದಾರಂತೆ. ಬೆಂಗಳೂರಿನ ವಸಂತ ನಗರದಲ್ಲಿರುವಂಥ ಆನಂದ್ ಸಿಂಗ್ ಅವರ ನಿವಾಸಕ್ಕೆ ನೇರವಾಗಿ ಹೋಗಿ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆಮೇಲೆ ಇದೇನಾದರೂ ಕೇವಲ ಅವರ ಆರೋಗ್ಯವನ್ನು ವಿಚಾರಿಸುವಷ್ಟರ ಮಟ್ಟಿಗೆ ನಿಟ್ಟಿನಲ್ಲಿ ಹೋಗಿದ್ದಂಥ ಮಾಡಿದ್ದಂಥ ಭೇಟಿನ ಅಥವಾ ಅದನ್ನು ಮೀರಿ ಏನಾದರೂ ಗೊತ್ತಲ್ಲ, ಈಗ ನಾಡಿನಿಂದ ಮತ್ತೆ ಅಧಿವೇಶನ ಆರಂಭ ಆಗ್ತಾ ಇದೆ, ಆ ಟೈಮ್ನಲ್ಲಿ ಏನು ಗೊಂದಲ ಆಗಬಾರ್ದು, ನೀವು ಬರೋಕ್ಕೆ ಸಾಧ್ಯನಾ, ಅಥವಾ ನಿಮ್ಮ ಸಂಪರ್ಕದಲ್ಲಿ ಇರೋರು ಕೆಲವರಿಗೆ ನೀವು ಸ್ವಲ್ಪ ಹೇಳಬೇಕು, ಈ ಥರದ್ದು ಏನಾದರೂ ಇದೆಯೋ ಏನೋ ಗೊತ್ತಿಲ್ಲ. ಪ್ರಸನ್ನ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಪ್ರಸನ್ನ, ಏನು ಡೀಟೇಲ್ಸ್ ಲಭ್ಯ ಆಯಿತು? ಇಬ್ಬರು ನಡುವೆ ಕೇವಲ ಆರೋಗ್ಯ ವಿಚಾರಿಸೋಷ್ಟ್ರಿಗೆ ಮಾತ್ರ ಭೇಟಿನ ಅಥವಾ ಬೇರೆ ಏನಾರು ಇತ್ತ ಪ್ರಸನ್ನ? ಮಾಲ್ತೇಶ್, ಆನಂದ್ ಸಿಂಗ್ ಅವರು ನಿನ್ನೆ ಅಷ್ಟೇ ಅಪೋಲೋ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ತಮ್ಮ ವಸಂತ ನಗರದ ನಿವಾಸಕ್ಕೆ ತೆರಳಿದ್ದಾರೆ. ಇಲ್ಲಿಯೇ ಇವತ್ತು ಸಚಿವ ಜಮೀರ್ ಅಹಮದ್ ಅವರು ಆನಂದ್ ಸಿಂಗ್ ಭೇಟಿ ಮಾಡಿ ವಸಂತ ನಗರದ ನಿವಾಸದಲ್ಲಿಯೇ ಒಂದಷ್ಟು ಹೊತ್ತುಗಳ ಕಾಲ ಆನಂದ್ ಸಿಂಗ್ ಅವರನ್ನ ಮಾತುಕತೆಯನ್ನ ನಡೆಸಿದ್ರು. ಅಂದ್ರೆ ಆರೋಗ್ಯ ವಿಚಾರಣೆಯ ಜೊತೆಗೆ ವಿಚಾರಗಳ ಬಗ್ಗೆಯೂ ಕೂಡ ಚರ್ಚೆ ನಡೆಸಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಅಂದ್ರೆ ಸದ್ಯ ಬಜೆಟ್ ಅಧಿವೇಶನ ಇರೋದ್ರಿಂದಾಗಿ ಒಬ್ಬೊಬ್ಬ ಶಾಸಕರ ಹಾಜರಾತಿ ಕೂಡ ಕಾಂಗ್ರೆಸ್ಗೆ ಅತ್ಯಂತ ಪ್ರಮುಖವಾಗಿದೆ. ಈ ನಿಟ್ಟಿನಲ್ಲಿ ಇವತ್ತು ಆನಂದ್ ಸಿಂಗ್ ಅವರನ್ನ ಭೇಟಿ ಮಾಡಿರುವಂತಹ ಜಮೀರ್ ಅಹಮದ್ ಅವರು ಒಂದು ಕಡೆ ಆರೋಗ್ಯ ವಿಚಾರಣೆಯ ಜೊತೆಗೆ ಬರೋದಕ್ಕೆ ಸಾಧ್ಯವಾ ಅನ್ನೋ ಬಗ್ಗೆಯೂ ಕೂಡ ಒಂದು ಮೇಲ್ನೋಟದ ಮಾತುಕತೆಯನ್ನ ನಡೆಸಿದ್ದಾರೆ. ಅಂದ್ರೆ ಅಧಿವೇಶನದ ಸಂದರ್ಭದಲ್ಲಿ ಸಾಧ್ಯ ಆದ್ರೆ ಆರೋಗ್ಯ ಇವ್ರ ಹಿಡಿತದಲ್ಲಿದ್ರೆ ಖಂಡಿತವಾಗಿಯೂ ಬನ್ನಿ ಎನ್ನುವಂತಹ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಹೀಗಾಗಿ ಆನಂದ್ ಸಿಂಗ್ ಅವರ ಹಾಜರಾತಿ ಕೂಡ ಅಧಿವೇಶನದ ಸಂದರ್ಭದಲ್ಲಿ ಅತ್ಯಂತ ಪ್ರಮುಖ. ಹೀಗಾಗಿ ಈ ನಿಟ್ಟಿನಲ್ಲಿಯೂ ಕೂಡ ಮಾತುಕತೆಯನ್ನ ನಡೆಸಲಾಗಿದೆ. ಮತ್ತು ಆಪರೇಷನ್ ಕಮಲದ ವಿಚಾರವಾಗಿ ಏನೆಲ್ಲ ಬೆಳವಣಿಗೆಗಳಾಯ್ತು ಇಷ್ಟು ದಿನ, ಈ ಎಲ್ಲದರ ಬಗ್ಗೆಯೂ ಕೂಡ ಜಮೀರ್ ಮತ್ತು ಆನಂದ್ ಸಿಂಗ್ ಅವರು ಚರ್ಚೆಯನ್ನ ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಿದೆ. ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ಪ್ರಸನ್ನ.